ಆಲ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪಂಚಮಿ ಸ್ಪೆಷಲ್ ಉಂಡೆ ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಉಂಡೆ ಅಂದರೆ ಸ್ಪೆಷಲೇ. ಶ್ರಾವಣ ಅಂದ ತಕ್ಷಣ ಉಂಡೆನೇ ನೆನಪಾಗೋದು. ನಮ್ಮ ಮನೇಲೂ ಹಾಗೆ ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ, ಮಂಡಕ್ಕಿ ಉಂಡೆ, ಈ ಥರ ಎಲ್ಲ ಉಂಡೆನೂ ಪ್ರಿಪೇರ್ ಮಾಡ್ತಾರೆ. ಎಷ್ಟು ಕೆ ಜಿ ಉಂಡೆಗೆ ಎಷ್ಟು ಕೆ ಜಿ ಬೆಲ್ಲ ತಗೋಬೇಕು ಅಂತ ಮೆಸರ್ಮೆಂಟ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಫಾಲೋ ಮಾಡಿ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಶೇಂಗಾನ ನೀಟಾಗಿ ಹುರ್ಕೊತಾ ಇದ್ದೀನಿ ನಾನು. ಐ ಫ್ಲೇಮ್ ಮಾಡ್ಕೋಬಾರ್ದು. ಐ ಫ್ಲೇಮ್ ಮಾಡಿದರೆ ಸಿಪ್ಪೆ ಎಲ್ಲ ಸೀದ್ಬಿಡುತ್ತೆ. ನೋಡಿ ಎಷ್ಟು ಕೆಂಪಗಾಗಿದ್ದಾವೆ. ಈ ಥರ ಬಿಸಿ ಇದ್ದಾಗಲೇ ಒಂದು ಬಟ್ಟೆ ಮೇಲೆ ಅಥವಾ ದಪ್ಪ ಯಾವ್ದಾದ್ರು ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಉತ್ಕೋಬೇಕು ಶೇಂಗಾನ. ನಾನೊಂದು 4 ಕೆ ಜಿಯಷ್ಟು ಶೇಂಗಾ ತೊಗೊಂಡು ಹುರಿದಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬಿಳಿ ಎಳ್ಳು ಯೂಸ್ ಮಾಡ್ತಾ ಇದ್ದೆ. ನಾನು ಬಿಳಿ ಎಳ್ಳು ಉಂಡೆ ಕಟ್ಟೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಸ್ವಲ್ಪ ಕರಿ ಎಳ್ಳನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳನ್ನ ಕೆಂಪಗಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಚಟ್ ಸಿಡಿದ ತಕ್ಷಣ ಅದು ಕಲರ್ ಚೇಂಜ್ ಆಗಿರುತ್ತೆ. ಸಿಯೋ ತನಕ ಬಿಟ್ಕೋಬೇಡಿ. ಕಲರ್ ಚೇಂಜ್ ಆದ ತಕ್ಷಣ ತಗೊಂಡು ಕರಿ ಎಳ್ಳು ಬಿಳಿ ಎಳ್ಳು ಎರಡೂ ಕೂಡ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಟ್ತಾ ಇದ್ದೆ. ಎರಡನ್ನೂ ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಆ ವಿಡಿಯೋ ಸ್ಕಿಪ್ ಆಗಿದೆ, ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ಶೇಂಗಾ ನೋಡಿರಿ, ಎಲ್ಲ ಶೇಂಗಾನು ನೀಟಾಗಿ ಕೆಂಪಗಾಗೋ ತನಕ ಹುರ್ಕೊಂಡಿದ್ದೀವಿ. ನಂತರ ನೀಟಾಗಿ ತಿಕ್ಕೋಬೇಕು. ಹಿಂಗೆ ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ತಿಕ್ಕೊಳ್ಳಿ. ಸಿಪ್ಪೆ ಎಲ್ಲ ಬಿಡಬೇಕು. ತಿಕ್ಕೊಂಡು ಅದನ್ನ ನೀಟಾಗಿ ಸಿಪ್ಪೆ ಎಲ್ಲ ಹೋಗೋ ಥರ ಚಪ್ಪರ್ಸ್ಕೋಬೇಕು. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದಪ್ಪನೇ ಅದನ್ನ ಸ್ವಲ್ಪ ಎರಡೇ ರೌಂಡ್ನ ಮಿಕ್ಸಿ ಮಾಡ್ಕೋಬೇಕು. ತೀರಾ ಸಣ್ಣಗಾದರೆ ಚೆನ್ನಾಗಿರಲ್ಲ ಶೇಂಗಾ ಉಂಡೆ. ಅದಕ್ಕೆ ಸ್ವಲ್ಪ ದಪ್ಪನೇ ಮಿಕ್ಸಿ ಮಾಡಿ ಇಟ್ಕೋಬೇಕು. 1-2 ರೌಂಡ್ ತಿರುಗಿಸಿದ್ರೆ ಸಾಕು, ಸಣ್ಣಕ್ಕಾಗಿರುತ್ತೆ. ನಾಲ್ಕು ಕೆ ಜಿಯಷ್ಟು ಶೇಂಗಾ, 2 ಕೆ ಜಿಯಷ್ಟು ಕಡಲೆ, 1/4 ಕೆ ಜಿಯಷ್ಟು ಎಳ್ಳುಂಡೆ ಕಟ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ 4 ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಂಡು ಒಂದೇ ಲೋಟ ನೀರು ಹಾಕಬೇಕು. ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ. ಅದು ಕರಗಿರೋ ಬೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಅದನ್ನು ನೀಟಾಗಿ ಕರಗಿಸ್ಬೇಕು. Love me, Matthew? I do. Honestly? Yes. Secretly, but honestly. No more secrets. Here I am. Making up for Here I am. Making up for ನಾನಿವಾಗ ಕರಗಿರೋ ಅಂಥ ಬೆಲ್ಲನ ಬೇರೆ ಪಾತ್ರೆ ಸೋಸ್ಕೊಂಡು ಪಾಕ ಮಾಡೋಕೆ ಇಡ್ತೀನಿ. ಕಟ್ಟೋವಾಗ ಈಸಿ ಆಗುತ್ತೆ ಅಂತ ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಸೋಸ್ಕೋಬೇಕು. ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ವಾ, ಅದಕ್ಕೆ ನೀಟಾಗಿ ಸೋಸ್ಕೊಂಡು ಒಲೆ ಮೇಲೆ ಇಟ್ಟು ಪಾಕ ಆಗೋ ತನಕ ಬಿಡ್ತೀನಿ. ಪಾಕ ಬರೋ ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಎಲ್ಲದನ್ನು ಹಸಿ ಕೊಬ್ಬರಿ, ಶುಂಠಿ ಪುಡಿ, ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗೆ ಮಿಕ್ಸ್ ಮಾಡೋಣ ಎಲ್ಲನೂ. ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ.
ಎಲ್ಲದಕ್ಕೂ ಒಣ ಕೊಬ್ಬರಿನ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಬಿಸಿ ಮಾಡ್ಕೊಳ್ಳಿ, ಯಾಕೆಂದರೆ ಶೀತ ಅಲ್ಲ, ಸ್ಮೆಲ್ ಬಂದುಬಿಡುತ್ತೆ ಬೇಗ ಉಂಡೆ. ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ, ಎಷ್ಟು ದಿನ ಇಟ್ಟರೂ ಸ್ಮೆಲ್ ಅನಿಸಲ್ಲ. ಎಳ್ಳಿಗೂ ಕೂಡ ಒಣ ಕೊಬ್ಬರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಲವಂಗ ಪುಡಿ ಮತ್ತು ಶುಂಠಿ ಪುಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಶುಂಠಿ ಪುಡಿ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನೂ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಉಂಡೆ ಕಟ್ತಾರೆ, ಒಬ್ಬೊಬ್ಬರು ಅರ್ವಾಣದಲ್ಲಿ ಹಾಕ್ಕೊಂಡು ನಾದ್ಕೋತಾರೆ. ಒಬ್ಬೊಬ್ಬರು ನಮ್ಮ ಮನೇಲಿ ಸ್ವಲ್ಪ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೋತೀವಿ, ಪಾತ್ರೆಗೆ ಹಾಕ್ಕೊಂಡು ನಂತರ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೋತೀವಿ. ಅದನ್ನ ನೀಟಾಗಿ ಒಬ್ಬರು ಮಿಕ್ಸ್ ಮಾಡಿಕೊಡ್ತಾರೆ. ಮಿಕ್ಸ್ ಮಾಡಿಕೊಟ್ಟ ತಕ್ಷಣ ಕೊಟ್ಟಾಗ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ. ಅರ್ವಾಣದಲ್ಲಿ ಹಾಕ್ಕೊಂಡು ನಾದ್ಕೋಬೇಕು ಅಂದರೆ ತುಂಬ ಬಿಸಿ ಇರುತ್ತೆ. ಹಿಂಗೆ ಮಿಕ್ಸ್ ಮಾಡಿಕೊಟ್ಟ ಮೇಲೆ ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಒಬ್ಬರು ನಾದ್ಕೊಡ್ತೀವಿ. ಈಗ ಮೆತ್ತಗೂ ಮಾಡ್ಕೋಬಾರ್ದು, ಗಟ್ಟಿನೂ ಮಾಡ್ಕೋಬಾರ್ದು. ಮೆತ್ತಗೆ ಮಾಡಿಕೊಂಡ್ರು ಉಂಡೆ ಗಟ್ಟಿ ಆಗಲ್ಲ. ಗಟ್ಟಿ ಮಾಡಿಕೊಂಡ್ರೆ ಒಂಥರ ಬಿರಿ 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 ಅನಿಸುತ್ತೆ ಉಂಡೆ, ನೀಟಾಗಿ ಸಾಫ್ಟಾಗಿ ಬರಲ್ಲ ಶೈನಿಂಗ್ ಆಗಿ. ಸೊ ಮೀಡಿಯಮ್ ಆಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡು ಉಂಡೆ ಕಟ್ಟಬೇಕು. ನೋಡಿ ನಮ್ಮ ಮನೇಲಿ ಈ ಥರ ಉಂಡೆ ರೆಡಿಯಾಗಿದೆ. ಉಂಡೆ ಅಂತೂ ತುಂಬ ಚೆನ್ನಾಗದು. ನೀವು ಟ್ರೈ ಮಾಡಿ ಉಂಡೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.